ಸಮಯ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಚೂರು ಸೆಕೆಂಡ್. అవునా అవునా ಹಂಗೆ ನನ್ನ ಹೆಸರು ಮುನಿಯಪ್ಪ ಅಂತ. ಇದೇ ದಿಗೂರು ಗ್ರಾಮಸ್ಥರು. ದಿಗೂರು ಇಲ್ಲೇ ಕಾಗ್ತಿ ದಿಗೂರು ಗ್ರಾಮಸ್ಥರು ನಾವು. ಇದು ಪುರಾತನ ಕಾಲದಿಂದ ಚಿಕ್ಕ ಗುಡಿಯ ಮಾತ್ರ ಇದ್ದಾಗಲಿಂದ ಇಲ್ಲಿ ಜಾತ್ರೆ ನಡೀತಾ ಇದೆ. ಜಾತ್ರೆ ಅಂದ್ರೆ ಇವರು ಇವಾಗ ನಮ್ಮ ಇಲ್ಲಿ ಫಸ್ಟ್ ಶುರು ಮಾಡಿದ್ದೆ ನಮ್ಮ ಅಣ್ಣ ಕೈ ಲಕ್ಷ್ಮಣ್ಣ ಅಂತ, ದಿವಂಗತ ಅವರು ಲಕ್ಷ್ಮಣ್ಣ ಅವರು ಶುರು ಮಾಡಿದ್ರು. ಆ 55 ವರ್ಷದಿಂದ ಇಲ್ಲಿ ಸಂಪೂರ್ಣವಾಗಿ ಚೆನ್ನಾಗಿ ನಡೆಯುತ್ತೆ. ಇದೇ ರೀತಿಯಾಗಿ ಜಾತ್ರೆ ನಡೆಯುತ್ತೆ. ಇದಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ ಸುಮಾರು ಒಂದು 10-15 ಹಳ್ಳಿಗಳಿಂದ ಜನ ಬರ್ತಾರೆ. ಇಲ್ಲಿ ಬೇಕಾದಷ್ಟು ಇದನ್ನು ಹೊಡಿತಾರೆ. ಮೇಕೆ ಕುರಿ ಎಲ್ಲ ಬಲಿ ಕೊಟ್ಟು ಹರಕೆಯನ್ನು ಸಲ್ಲಿಸ್ಕೊಂಡು, ಅಮ್ಮನವ್ರಿಗೆ ಹರಕೆ ಸಲ್ಲಿಸ್ಕೊಂಡು ಬೇಕಾದಷ್ಟು ಸಂತೋಷದಿಂದ ಸಾಯಂಕಾಲವರೆಗೂ ಇದ್ದು, ಸಾಯಂಕಾಲ ರಾತ್ರಿ 7 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 3 ಗಂಟೆವರೆಗೂ ನಾವು ಊರೆಲ್ಲ ವಿಜೃಂಭಣೆಯಿಂದ ಈ ದೇವರನ್ನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡ್ತೀವಿ. ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿ ಸಾಯಂಕಾಲ 3 ಗಂಟೆ ಮೇಲೆ ತಂದು ಮತ್ತೆ ದೇವಸ್ಥಾನದಲ್ಲಿಟ್ಟು ಅಮ್ಮನವ್ರನ್ನ ಇಡೋವರೆಗೂ ನಾವು ದೇವರ ಜೊತೆನೆ ನಾವು ಊರಿನವರೆಲ್ಲ, ಮುಖ್ಯವಾಗಿ ಊರಿನವರೆಲ್ಲಾನು ನಾವು ದೇವರ ಹಿಂದ್ಗಡೆನೆ ಹೋಗಿ ದೇವ್ರನ್ನ ಮಾಮೂಲಿಯಾಗಿ ನೋಡ್ಕೊಂಡು ಬಂದು ಇಲ್ಲಿ ಮತ್ತೆ ಪ್ರತಿಷ್ಠಾಪನೆ ಮಾಡೋವರೆಗೂ ನಾವು ನಮ್ಮ ಜವಾಬ್ದಾರಿಯಿಂದ ನೋಡ್ಕೊಳ್ತೇವೆ. ಇದನ್ನ ಈ ಅಮ್ಮನವರು ಈ ಊರನ್ನೆಲ್ಲ ಸುಮಾರು ಯಾವುದೇ ಕಾಯಿಲೆಗಳಿಲ್ಲ, ರೋಗ ರುಜಿನಗಳಿಲ್ಲದೆ ಅವರು ಈ ಅಮ್ಮನವರು ತಿಳ್ಕೊಂಡ್ರೆ ಸಾಕು. ಯಾರಿಗೆ ಮನೆಯಲ್ಲಿ ಏನೇ ತೊಂದರೆಗಳಿದ್ರು ಅಮ್ಮನವ್ರನ್ನ ಹರಕೆ ಮಾಡ್ಕೊಂಡ್ರೆ ಬಂದು ಪೂಜೆ ಮಾಡಿಸ್ತೀವಮ್ಮ, ನೋಡ್ಕೊತೀವ, ಇದು ಮಾಡ್ತೀವಮ್ಮ ಅಂದ್ರೆ ಸಾಕು. ಆವತ್ತು ರಾತ್ರಿನೇ ಅವ್ರಿಗೆ ವಾಸಿ ಆಗೋದು, ಇದಾಗೋದೆ. ಅಷ್ಟೊಂದು ಹರಕೆ, ಅಷ್ಟೊಂದು ಮಹಿಮೆ ಇದೆ ಈ ಅಮ್ಮನವ್ರಿಗೆ. ಚೆನ್ನಾಗಿ ಮಹಿಮೆ ಇದೆ. ಒಳ್ಳೆ ಮಹಿಮೆ ಉಳ್ಳ ದೇವರು ಇವರು ಮಲಾರಮ್ಮ ಅಂತ. ಇವ್ರಿಗೆ ನಾವು 55 ವರ್ಷದಿಂದ ನಡೀತಾ ಇದೆ ನಮ್ದು. 1 ವರ್ಷ ಕೂಡ ಬಿಟ್ಟಿಲ್ಲ ನಾವು. ವಿಜೃಂಭಣೆಯಾಗಿ ಹಗಲೆಲ್ಲ ಈ ಸುಮಾರು 3000 ಜನಕ್ಕೆ ಊಟ ಉಪಚಾರಗಳನ್ನ ಮಾಡಿಸಿ, ಪೂಜೆ ಮಾಡಿಸಿ, ಸಾಯಂಕಾಲ ದೇವ್ರನ್ನ ಮೆರವಣಿಗೆ ಮಾಡಿ ಎಲ್ಲ ನಾವು ಸಂತೋಷವಾಗಿ ಒಂದೇ ಒಗ್ಗಟ್ಟಿನಿಂದ ನಾವು ಅವರು ಇವರು ಅನ್ನೋದು ಭೇದ ಭಾವನೆಗಳನ್ನ ಬಿಟ್ಟು, ನಮ್ಗೆ ಯಾವುದೇ ಇದಿಲ್ಲ, ಭೇದ ಭಾವನೆ ಇಲ್ಲ, ಕುಲ ಭೇದ ಭಾವನೆ ಇಲ್ಲ. ಎಲ್ಲರೂ ಒಂದೇ ಆಗಿ ಒಂದೇ ರೀತಿಯಿಂದ ನಾವು ಈ ಜಾತ್ರೆಯನ್ನ ನಡೆಸಿ, ಈ ಜಾತ್ರೆಗೆ ಬೇಕಾದಷ್ಟು ಬಂದವರೆಲ್ಲ ಸಂತೋಷದಿಂದ ಸಾಯಂಕಾಲವರೆಗೂ ಇದ್ದು, ಸಾಯಂಕಾಲದವರೆಗೂ ಅವರು ಸಂತೋಷದಿಂದ ಇದ್ದು ಅವರು ಮಟ್ಟಿಗೆ ಅವರು ಊರುಗಳಿಗೆ ಹೋಗೋದಕ್ಕೆ ಸಂತೋಷವಾಗಿರುತ್ತೆ. ನನ್ನ ಹೆಸರು ಮಧು ಅಂತ. ನಾನು ಗ್ರಾಮ ಮಾಜಿ ಸದಸ್ಯರು. ಸುಮಾರು ನಾನು 47 ವರ್ಷದಿಂದ ಇಲ್ಲಿ ಜಾತ್ರೆ ಮಾಡ್ತಾನೆ ಇದ್ದಾರೆ. ಅದು ಮೊದಲು ಮಲ್ಲಾರ ಗಂಗನ್ನ ಅವ್ರು ತಂದು ಇಲ್ಲಿ ದೇವಿನ ಪ್ರತಿಷ್ಠಾಪನೆ ಮಾಡಿರೋದು.
ಆಮೇಲೆ ಸಣ್ಣ ಸಣ್ಣಗೆ ಶುರುವಾಗಿದ್ದು ಇವಾಗ ದೊಡ್ಡದಾಗಿದೆ. ದಿನ ದಿನಕ್ಕೂ ಇದು ವಿಜೃಂಭಣೆ ಮಾಡ್ತಾ ಇದೀವಿ. ಮತ್ತೆ ಸುಮಾರು ಇಲ್ಲಿ ಈ ಊರಲ್ಲಿ ಕಾಗದಿ ದಿಗೂರಲ್ಲಿ ಸುಮಾರು ಒಂದು 50-60 ಜನ ಮಕ್ಕಳಿಗೆ ಮಲರಮ ಹೆಸರು ಇಟ್ಕೊಂಡಿದ್ದಾರೆ. ಮಧು, ಮಾಲತಿ, ಮೌನಿಕಾ ಈ ತರನೇ ಎಲ್ಲ ಹೆಸರು ಇಟ್ಕೊಂಡಿದ್ದಾರೆ. ನನ್ನ ಹೆಸರು ಕೂಡ ಮಧು ಅಂತ. ಈ ತಾಯಿ ಪ್ರೇರಣೆಯಿಂದ ನಾವು ಹುಟ್ಟಿರೋದು. ಸುಮಾರು ಒಂದು 50-60 ಜನ ಹೆಸರುಗಳು ಇವೇ ಇದೆ. ಮಲರಮ್ಮ, ಮೌನಿಕಾ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಇದೇ ಇಕ್ಕಿದ್ದಾರೆ. ಹಾ, ಓಕೆ. ಜಾತ್ರೆಗೆ ಸುಮಾರು 60-50 ವರ್ಷದ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಮಕ್ಳು 50-60 ವರ್ಷ ಮದುವೆ ಹೊರಟಿರೋರೆಲ್ಲ ಬಂದು ಮತ್ತೆ ಈ ಹಳ್ಳಿಗೆ ಬಂದು ಇವಾಗ ಈ ಜಾತ್ರೆಗೆ ಕಂಪಲ್ ಸೇರ್ತಾರೆ. ಸೇರಿ ಈ ವಿಜೃಂಭಣೆಲ್ಲ ಜಾತ್ರೆ ಎಲ್ಲ ಪಾಲ್ಗೊಳ್ತಾರೆ. ಪ್ರತಿಯೊಬ್ಬ ಹೆಣ್ಮಕ್ಳು ಬರ್ತಾರೆ ಅಲ್ಲಿಗೆ. ಅದೇ ವಿಶೇಷ ಇಲ್ಲಿ.